ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಕಂಪ್ಯೂಟರ್ ಮೊಬೈಲ್ ಯೂಸೇಜ್ ಪ್ರತಿ ಚಿಕ್ಕ ಮಕ್ಕಳಿಂದ ಈವನ್ ವಯಸ್ಸಾದವ್ರು ಐದರ್ ಫಾರ್ ಅನ್ ಎಂಟರ್ಟೈನ್ಮೆಂಟ್ ಆರ್ ಈವನ್ ಫಾರ್ ದ ಪ್ರೊಫೆಷನಲ್ ರಿಲೇಟೆಡ್ ಅನ್ನು ನಾವೆಲ್ಲ ಯೂಸ್ ಮಾಡ್ತಾ ಇದೀವಿ. ಅಲ್ಲಿಂದ ಏನ್ ಲೈಟ್ ಎಮಿಟ್ ಆಗುತ್ತೆ, ಆ ಲೈಟ್ ಆಕ್ಚುಲಿ ಈಗೆಲ್ಲ ಯೂಸ್ ಮಾಡೋ LED ಲೈಟ್ಸ್ ಅಂತ ನಾವೇನ್ ಹೇಳ್ತೀವಿ, ಇದೊಂದು ಚಿಕ್ಕ ಪ್ರಮಾಣದಲ್ಲಿನೂ ನಮಗೆ ಒಂದು ಅಲ್ಟ್ರಾವೈಲೆಟ್ ರೇಸ್ ಅನ್ನ ಎಂಟ್ರಿ ಮಾಡ್ತಾ ಇರುತ್ತೆ. ಇದು ಲಾಂಗ್ ರನ್ ಅಲ್ಲಿ ನಮ್ದು ರೆಟಿನಾಗೂ ತೊಂದರೆ ಕೊಡುತ್ತೆ. ಬೇಸಿಕಲಿ ನಾವು ಒಂದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ನಾವು ಈಗಿನ ಬಳಕೆ ನಮ್ದು ಏನೇ ಉದ್ಯೋಗ ಆಗಿರಲಿ, ಇವಾಗ ಕಂಪ್ಯೂಟ್ರು ಮೊಬೈಲು ಯೂಸೇಜು ಪ್ರತಿ ಚಿಕ್ಕ ಮಕ್ಕಳಿಂದ ಈವನ್ ವಯಸ್ಸಾದವ್ರು ಐದರ್ ಫಾರ್ ಅನ್ ಎಂಟರ್ಟೈನ್ಮೆಂಟ್ ಆರ್ ಈವನ್ ಫಾರ್ ದ ಪ್ರೊಫೆಷನಲ್ ರಿಲೇಟೆಡ್ ಅನ್ನು ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಬೇಸಿಕ್ಲಿ ಏನು ಅಂದರೆ ನಾವು ಇದನ್ನು ಒಂದು ಲೆವೆಲಲ್ಲಿ ಇಟ್ಕೊಂಡು ನೋಡೋದು. ಮೊಬೈಲ್ ಆಗಲಿ ತುಂಬ ಕಣ್ಣಿನ ಹತ್ತಿರ ಇಟ್ಕೊಂಡಿರ್ತೀವಿ, ಅಥವಾ ಬೇಸಿಕ್ಲಿ ಟಿ ವಿಗಿಂತ ಮೊಬೈಲಿಗೆ, ಯಾಕಂದರೆ ಇದ್ರದ್ದು ಡಿಸ್ಟೆನ್ಸ್ ಹತ್ರನೂ ಆಗುತ್ತೆ. ಸೊ ಕಣ್ಣಿನ ಮೇಲೆ ಸ್ಟ್ರೆಸ್ಸು ಹೆಚ್ಚಿಗೆ ಬೀಳುತ್ತೆ. ಒಂದು, ನೀವು ಆ ಡಿಸ್ಟೆನ್ಸಿಂದ ಕಂಟಿನ್ಯೂಸ್ ನೋಡೋದು, ಇನ್ನೊಂದು ಅಲ್ಲಿಂದ ಏನು ಲೈಟ್ ಎಮಿಟ್ ಆಗುತ್ತೆ, ಆ ಲೈಟ್ ಆ್ಯಕ್ಚುಲಿ ಈಗೆಲ್ಲ ಯೂಸ್ ಮಾಡೋ LED ಲೈಟ್ಸ್ ಅಂತ ನಾವೇನು ಹೇಳ್ತೀವಿ, ಇದೊಂದು ಚಿಕ್ಕ ಪ್ರಮಾಣದಲ್ಲಿನೂ ನಮಗೆ ಒಂದು ಅಲ್ಟ್ರಾವೈಲೆಟ್ ರೇಸನ್ನು ಎಂಟ್ರಿ ಮಾಡ್ತಾ ಇರುತ್ತೆ. ಇದು ಲಾಂಗ್ ರನ್ನಲ್ಲಿ ನಮ್ಮದು ರೆಟಿನಾಗೂ ತೊಂದರೆ ಕೊಡುತ್ತೆ. ಅಂದರೆ ಏಜ್ ರಿಲೇಟೆಡ್ ಡಿಜನ್ರೇಷನ್ಸ್ ಆಗಬಹುದು, ಅಥವಾ ಈಗ ನೋಡಿದ್ರೆ ಕಣ್ಣಿಂದು ಪವರ್ ಹೆಚ್ಚಾಗೋದು, ಈ ಮಕ್ಕಳಲ್ಲಿ ಕನ್ನಡಕ ಬರೋದು, ಇಲ್ಲ ಅಂದರೆ ಇನ್ನೊಂದು ಡ್ರೈ ಐ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ನಾವು ಕಣ್ಣು ಮಿಟುಕಿಸ್ದೇ ಎಷ್ಟೊತ್ತು ಸ್ಕ್ರೀನನ್ನು ನೋಡ್ತಾ ಇರ್ತೀವೋ, ಆ ಹೀಟಿಗೆ ಆಗಲಿ ಅಥವಾ ಕಣ್ಣು ಮಿಟುಕಿಸ್ಕೋದು ಎಲ್ಲ ಕಮ್ಮಿ ಆಗೋದ್ರಿಂದ ನಮ್ಮಲ್ಲಿ ಕಣ್ಣೀರು ಏನು ಸ್ರವಿಸುತ್ತೋ ಅದು ಕಡಿಮೆ ಆಗೋದ್ರಿಂದ ಕಣ್ಣಲ್ಲಿ ಒಂಥರ ಡ್ರೈನೆಸ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಡ್ರೈ ಐ ಸಿಂಡ್ರೋಮ್ ಅಂತಲೂ ಹೇಳೋದು. ಗ್ಯಾಜೆಟ್ ಹೈಜೀನ್ ಅಂತ ಇರಬೇಕು. ಈಗ ಹೇಗಾಗಿದೆ ಜೀವನ ಶೈಲಿ ಅಂದರೆ, ವಿತೌಟ್ ದೀಸ್ ಗ್ಯಾಜೆಟ್ಸ್ ನಮ್ಮ ಲೈಫ್ ನಡೆಯಲ್ಲ. ಯಾವುದೋ ಒಂದು ಕಾರಣಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ, ಟಿ ವಿ, ಮೊಬೈಲು, ಸ್ಕ್ರೀನು ಎಲ್ಲದಕ್ಕೂ. ಇದನ್ನು ನಾವು ಸಾಮಾನ್ಯ ಒಂದು 7 to 8 hours ನಾವು ಇಟ್ಕೊಂಡ್ರೆ, ಇದಕ್ಕೆ ನಾವೊಂದು 20-20-20 ರೂಲ್ ಅಂತ, ಅಂದರೆ 20-20-20 ರೂಲ್ ಅಂತ ಹೇಳ್ತೀವಿ. ರೂಲ್ ಅಂದರೆ ಇದು ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗಿರುತ್ತೆ. ಅಂದರೆ ನಾವು ಹೇಳೋದು, ನೀವಿಂದು ಸ್ಕ್ರೀನ್ ಟೈಮ್ ಒಂದು 7 to 8 hours ಇದೆ ಅಂದರೆ, ಪ್ರತಿಯೊಂದು 20 ನಿಮಿಷಕ್ಕೂ ಒಂದು 20 ಸೆಕೆಂಡ್ಸು 20 ಫೀಟ್ ದೂರ ನೋಡ್ತಾ ಇರಿ ಅಂತ. ಬೇಸಿಕ್ಲಿ ಹಾಗಾದರೆ ಏನಾಗುತ್ತೆ, ನಿಮಗೆ ಹತ್ತಿರಕ್ಕೆ ಒಂದು ಸ್ವಲ್ಪ ಮಸಲ್ಗೆ ರಿಲ್ಯಾಕ್ಸೇಷನು ಸಿಗುತ್ತೆ. ಇನ್ನೊಂದೇನು ಅಂದರೆ, ಸ್ವಲ್ಪ ಕಣ್ಣು ಮಿಟುಕಿಸ್ತಾ ಇರಬೇಕು. ಅಂದರೆ ಕಣ್ಣನ್ನು ನೀವು ಮಿಟುಕಿಸ್ತಾ ಇದ್ದರೆ ಆವಾಗ ನಮ್ಮ ಕಣ್ಣಿನ ನೀರು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆವಾಗ ಕಾರ್ನಿಯಾ ಒಂದು ವೆಟ್ಟಿಬಿಲಿಟಿ ಇರುತ್ತೆ, ಅಂದರೆ ಅದರದ್ದು ಮಾಯಿಶ್ಚರ್ ಉಳ್ಕೊಳ್ಳುತ್ತೆ, ಡ್ರೈ ಐ ಬೇಗ ಆಗೋದಿಲ್ಲ. ಆಮೇಲೆ ನಾವು ಯೂಶ್ವಲಿ ಇನ್ನೊಂದು ತಪ್ಪು ಮಾಡೋದು ಎಲ್ಲರೂ ಏನು ಅಂದರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಸ್ಕ್ರೀನ್ ಏನಾದರೂ ಪ್ರೊಫೆಷ್ನಲಿ ಯೂಸ್ ಮಾಡಿದ್ರು, ಮೋಸ್ಟ್ ಆಫ್ ಅಸ್ ರಾತ್ರಿನೂ ಒಂಥರ ಎಂಟರ್ಟೈನ್ಮೆಂಟ್ಗೆ ಹಾಗೆ ಅಂತ ಮೊಬೈಲ್ ಇಟ್ಕೊಂಡು ಕೂಡೋದು, ಅದು ತುಂಬ ತುಂಬ ಡೇಂಜರಸ್ಸು. ನೈಟಲ್ಲಿ ನೀವು ಮಾರ್ನಿಂಗ್ ಆಲ್ರೆಡಿ 7 to 8 hours 9 hours ನೀವು ಸ್ಕ್ರೀನ್ ಆಲ್ರೆಡಿ ನೋಡಿ, ತಿರ್ಗಾ ರಾತ್ರಿ ಮತ್ತೆ ಮೊಬೈಲ್ ಮುಂದೆ ದಯವಿಟ್ಟು ಕೂತ್ಕೋಬೇಡಿ. ಅದು ಬಹಳ ಬಹಳ ಹಾನಿಕಾರಕವಾದಂಥ ವಿಷಯ.